ಕಚೇರಿ ಅಲಿದಾಟಕ್ಕೆ ಬ್ರೇಕ್. ಇನ್ನು ಮುಂದೆ ನಿಮ್ಮೂರ ಪಂಚಾಯಿತಿಯಲ್ಲೇ ಸಿಗಲಿದೆ ಲೇಔಟ್ ಅಪಾರ್ಟ್ಮೆಂಟ್ ಅನುಮೋದನೆ. ಕಗ್ಗಂಟಾಗಿದ್ದ ನಮೂನೆ 11B ಇಂದ 11A ಖಾತೆ ಬದಲಾವಣೆಗೆ ಸಿಕ್ತು ಬಂಪರ್ ಪರಿಹಾರ. ಬ್ರೋಕರ್ಗಳ ಹಾವಳಿ ಅಂತ್ಯ. ಹೊಸ ಇ-ಸ್ವತ್ತು 2.0 ಅಡಿ ಬದಲಾಯಿತು ಆಸ್ತಿ ನಿಯಮ. ನಮಸ್ಕಾರ, ನೀಡ್ಸ್ ಆಫ್ ಪಬ್ಲಿಕ್ ವಿಶೇಷ ವರದಿಗೆ ಸ್ವಾಗತ. ಗ್ರಾಮೀಣ ಭಾಗದಲ್ಲಿ ಒಂದು ಸಣ್ಣ ಸೈಟ್ ಖರೀದಿಸಿದ್ರೆ ಅಥವಾ ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ರೆ ಅದರ ಖಾತೆ ಮಾಡಿಸಲು ತಾಲೂಕು ಕಚೇರಿ, ನಾಡ ಕಚೇರಿ ಅಂತ ವರ್ಷಗಟ್ಟಲೆ ಅಲಿಯಬೇಕಿತ್ತು. ಮಧ್ಯವರ್ತಿಗಳಿಗೆ ಸಾವಿರಾರು ರೂಪಾಯಿ ಲಂಚ ಸುರಿಬೇಕಿತ್ತು. ಆದ್ರೆ ಹಳ್ಳಿ ಜನರ ಈ ಅಲೆದಾಟಕ್ಕೆ ಸರ್ಕಾರ ಕೊನೆಗೂ ಬ್ರೇಕ್ ಹಾಕಿದೆ. ರಾಜ್ಯದ ಗ್ರಾಮೀಣ ಜನತೆಗೆ ಆಸ್ತಿ ಸೇವೆಗಳನ್ನ ಮನೆ ಬಾಗಿಲಿಗೆ ಮತ್ತಷ್ಟು ಪಾರದರ್ಶಕವಾಗಿ ತಲುಪಿಸಲು ಸರ್ಕಾರ ಈಗ ಇ-ಸ್ವತ್ತು 2.0 ತಂತ್ರಾಂಶದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿದೆ. ಇನ್ನು ಮುಂದೆ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಪ್ರಮುಖ ಕೆಲಸಗಳು ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಅತ್ಯಂತ ಸುಲಭವಾಗಿ ನಡೆಯಲಿವೆ. ಆ ಹೊಸ ಬದಲಾವಣೆಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಹೊಸ ಬಡಾವಣೆ ಅಂದ್ರೆ ಲೇಔಟ್ ಮಾಡಬೇಕಂದ್ರೆ ಇನ್ನು ಮುಂದೆ ತಾಲೂಕು ಕಚೇರಿ ಅಪ್ರೂವಲ್ಗೆ ಕಾಯ್ಬೇಕಾಗಿಲ್ಲ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇದಕ್ಕೆ ತ್ವರಿತ ಅನುಮೋದನೆ ಸಿಗಲಿದೆ. ಎರಡನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ಬ್ಯಾಂಕ್ ಸಾಲಕ್ಕೆ ಅಡ್ಡಿಯಾಗಿದ್ದ ಸರಿಯಾದ ದಾಖಲೆಗಳಿಲ್ಲದ ನಮೂನೆ 11B ಆಸ್ತಿಗಳನ್ನ ಅಧಿಕೃತವಾಗಿ ಈ ಖಾತೆಯಾದ ನಮೂನೆ 11Aಗೆ ಬದಲಾಯಿಸಲು ಜನ ಹರಸಾಹಸವನ್ನ ಪಡ್ತಿದ್ರು. ಆದರೀಗ ಈ ಖಾತೆ ಬದಲಾವಣೆಗೂ ನೇರವಾಗಿ ನಿಮ್ಮ ಪಂಚಾಯಿತಿಯಲ್ಲೇ ಅರ್ಜಿ ಸಲ್ಲಿಸಲು ಅದ್ಭುತ ಅವಕಾಶವನ್ನ ಕಲ್ಪಿಸಲಾಗಿದೆ. ಮೂರನೆಯದಾಗಿ, ಹಳ್ಳಿಗಳಲ್ಲಿ ನಿರ್ಮಾಣವಾಗುವ ಹೊಸ ಬಹುಮಹಡಿ ಕಟ್ಟಡಗಳು ಅಂದರೆ ಅಪಾರ್ಟ್ಮೆಂಟ್ಗಳಿಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಮೋದನೆ ಸಿಗಲಿದೆ. ಇನ್ನು ನಾಲ್ಕನೆಯದಾಗಿ, ಆಸ್ತಿಯ ಗುಂಟೆ ಅಥವಾ ಸೆನ್ಸ್ ಲೆಕ್ಕವನ್ನ ಆನ್ಲೈನ್ ನಲ್ಲಿ ನಮೂದಿಸಿದಾಗ ಆಗ್ತಿದ್ದ ತಪ್ಪುಗಳನ್ನ ತಡೆಯಲು ತಂತ್ರಾಂಶವೇ ಅದನ್ನ ಚದರ ಮೀಟರ್ಗೆ ಆಟೋ ಕನ್ವರ್ಟ್ ಮಾಡುವ ಸೌಲಭ್ಯವನ್ನ ನೀಡಲಾಗಿದೆ. ಜೊತೆಗೆ ಇಸಿ ಅಂದ್ರೆ ಋಣಭಾರ ಪ್ರಮಾಣ ಪತ್ರ ತೆಗೆಯುವಾಗ ಆಗ್ತಿದ್ದ ಸರ್ವ ಸಮಸ್ಯೆಗಳನ್ನ ಈಗ ಸಂಪೂರ್ಣವಾಗಿ ಬಗೆಹರಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿರುವಂತೆ ಈ ಹೊಸ ನಿಯಮದಡಿ ಈಗಾಗಲೇ 1,40,000ಕ್ಕೂ ಹೆಚ್ಚು ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಇನ್ನು ಮುಂದೆ ಬ್ರೋಕರ್ಗಳ ಮಾತಿಗೆ ಹೆದರದೆ ನೇರವಾಗಿ ನಿಮ್ಮೂರಿನ ಪಂಚಾಯಿತಿಗೆ ಹೋಗಿ ನಿಮ್ಮ ಆಸ್ತಿಯ ಖಾತೆ ಕೆಲಸಗಳನ್ನ ಮಾಡಿಸಿಕೊಳ್ಳಿ. ಆಸ್ತಿ ಪಾಸ್ತಿಗೆ ಸಂಬಂಧಿಸಿದ ಈ ಅತಿ ಮುಖ್ಯವಾದ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಹಾಗೂ ನಿಮ್ಮೂರಿನ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಈಗಲೇ ಶೇರ್ ಮಾಡಿ. ಪಂಚಾಯಿತಿಗೆ ಹೋಗುವ ಮುನ್ನ ನಿಮ್ಮ ಕೈಯಲ್ಲಿ ಯಾವೆಲ್ಲ ಕಡ್ಡಾಯ ದಾಖಲೆಗಳಿರಬೇಕು ಅನ್ನೋದರ ಕಂಪ್ಲೀಟ್ ಚೆಕ್ ಲಿಸ್ಟ್ ಅನ್ನ ನಮ್ಮ ವೆಬ್ಸೈಟ್ ನಲ್ಲಿ ನೀಡಲಾಗಿದೆ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿದೆ, ಚೆಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ನೈಜ ಮಾಹಿತಿಗಾಗಿ ನೀಡ್ಸ್ ಆಫ್ ಪಬ್ಲಿಕ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.